ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತೊಂದು ಸಿಂಪಲ್ ಆದಂತ ಕ್ರೋಶ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಆಸ್ ಯೂಶುವಲ್ 10 ನಂಬರ್ ಕ್ರೋಶ ನೀಡಲ್ ತಗೊಂಡಿದ್ದೀನಿ ಮತ್ತು 6 ಎಳೆ ದಾರನ ಗಂಟು ಹಾಕೊಂಡು ಇಟ್ಕೊಂಡಿದ್ದೀನಿ. ಸೊ ಸ್ಟಾರ್ಟಿಂಗ್ ಅಲ್ಲಿ ಬಟ್ಟೆನ ಸೀದಾ ಇಟ್ಕೊಂಡು ಬಟ್ಟೆ ಹಿಂಭಾಗಕ್ಕೆ ದಾರದ ಗಂಟು ಬರೋ ರೀತಿ ಇಟ್ಕೊಂಡು ಲಾಕ್ ನ ಮಾಡ್ಕೊಳ್ಬೇಕು. ಸೊ ಒಂದ್ಸಲ ಲಾಕ್ ಆಯ್ತು, ಮತ್ತೊಂದ್ಸಲ ಬಟ್ಟೆಗೆ ಪಕ್ಕದಲ್ಲೇನೆ ನೀಡಲ್ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ತೀನಿ. ಸೊ 2 ಸಲ ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ದಾರನ ಮೇಲೆ ಕೇಳ್ಕೊಳ್ಬೇಕು. ದಾರನ ಮೇಲೆ ಕೇಳ್ಕೊಂಡು ಈ ರೀತಿ ಫ್ಲವರ್ ಬೀಡ್ ನ ತಗೊಂಡಿದ್ದೀನಿ. ಬಿಗ್ ಸೈಜ್ ಫ್ಲವರ್ ಬೀಡ್ ತಗೊಂಡಿದ್ದೀನಿ. ನೀವು ಯಾವ ರೀತಿ ಡಿಸೈನ್ ಇರುವಂತ ಬೀಡ್ಸ್ ನ ಬೇಕಾದ್ರೂ ಬಳಸ್ಕೊಳ್ಬಹುದು. ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೋಬೇಕು. ಅದಾದ ನಂತರ ಕರೆಕ್ಟ್ ಆಗಿ ಬಟ್ಟೆಗೆ ನೀಡಲ್ನ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಪ್ಲೇಸ್ ಮಾಡ್ಬೇಕು. ಈ ರೀತಿ ನೀಡಲ್ನ ಹಾಕಿ ದಾರನ ಮೇಲಕ್ಕೆ ತರಬೇಕು. ತಂದು 2 ದಾರ ಸೇರಿ ಒಂದು ಮಾಡ್ಕೋಬೇಕು. ಒಂದು ಸಿಂಗಲ್ ಕ್ರೋಶ ಆಯ್ತು. ಈಗ 4 ಚೈನ್ ಹಾಕೋಬೇಕಾಗುತ್ತೆ. 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಬಟ್ಟೆಗೆ ನೀಡಲ್ನ ಹಾಕ್ಬೇಕು. ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ ಒಂದು ಮಾಡ್ಕೋಬೇಕು. ಈಗ ಮತ್ತೆ 8 ಚೈನ್ ಮಾಡ್ಕೊಳ್ತಾ ಇದ್ದೀನಿ. 8 ಚೈನ್ ಹಾಕಿ ಒಂದು ಅಂದಾಜಲ್ಲಿ 6 ಚೈನ್ ಅಷ್ಟು ಗ್ಯಾಪ್ಗೆ ಬಟ್ಟೆಗೆ ನೀಡಲ್ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ತೀವಿ. ನೋಡಿ 8 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಡಲ್ ನೋಡ್ಕೊಂಡು 6 ಚೈನ್ ಅಷ್ಟು ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತೀನಿ. ಅದಾದ್ಮೇಲೆ ಮತ್ತೆ 4 ಚೈನ್ ಹಾಕೋಬೇಕು. 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. 3 ಚೈನ್ ಆಗಿದೆ. 4 ಚೈನ್ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಬಟ್ಟೆಗೆ ಲಾಕ್. ಈಗ ಮತ್ತೆ ದಾರನ ಮೇಲೆ ಕೇಳ್ಕೊಳ್ತೀನಿ. ಮೇಲಕ್ಕೆ ಕೇಳ್ಕೊಂಡು ಮತ್ತೊಂದು ಫ್ಲವರ್ ಬೀಡ್ ನ ತಗೊಂಡಿದ್ದೀನಿ. ಫ್ಲವರ್ ಬೀಡ್ ನ ಇನ್ಸರ್ಟ್ ಮಾಡಿ, ನೀವು ರೌಂಡ್ ಬೀಡ್ ಕೂಡ ತಗೊಳ್ಬಹುದು, ತೊಂದರೆ ಇಲ್ಲ. ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಾದ್ಮೇಲೆ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀವಿ. ಇಲ್ಲಿ ನೀವು ತೀರಾ ಟೈಟ್ ಆಗು ಮಾಡ್ಕೊಳ್ಬಾರ್ದು ಅಥವಾ ತೀರಾ ಲೂಸ್ ಆಗು ಲಾಕ್ ನ ಮಾಡ್ಕೊಳ್ಬಾರ್ದು. ಸೊ ನೀವು ಬೇಸ್ ಲೈನ್ ಏನ್ ಹಾಕೊಳ್ತೀರಾ ಅದು ಬಂದು ಪೂರ್ತಿ ಡಿಸೈನ್ ಫಿನಿಶಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೀವು ಇಲ್ಲಿ ಏನೇ ಮಿಸ್ಟೇಕ್ಸ್ ಮಾಡಿದ್ರು ಡಿಸೈನ್ ಬಂದು ಫಿನಿಶಿಂಗ್ ಚೆನ್ನಾಗಿ ಬರೋದಿಲ್ಲ. ಸೊ ಇಲ್ಲಿ 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಂಡಿದ ನಂತರ 8 ಚೈನ್ ಹಾಕೋಬೇಕು. 8 ಚೈನ್ ಹಾಕಿ ನೋಡಿ ಪ್ರೀವಿಯಸ್ ಎಷ್ಟಕ್ಕೆ ಲಾಕ್ ಮಾಡ್ಕೊಂಡಿರ್ತೀರೋ ಅಷ್ಟೇ ಗ್ಯಾಪ್ಗೆ ನೋಡಿ 6 ಚೈನ್ ಮಾಡಿ 6 ಚೈನ್ ಅಷ್ಟು ಗ್ಯಾಪ್ಗೆ 8 ಚೈನ್ ನ ಲಾಕ್ ಮಾಡ್ಕೋಬೇಕಾಗತ್ತೆ. ಈಗ ಮತ್ತೆ 4 ಚೈನ್ ಹಾಕೊಳ್ತಾ ಇದೀನಿ. 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಸೊ ಅಲ್ಲಿ 4 8 4 ಬೀಡು 4 8 4 ಬೀಡ್ ಈ ರೀತಿಯಾಗಿ ಕೌಂಟಿಂಗ್ಸ್ ಬರುತ್ತೆ. ತುಂಬಾ ಈಸಿ ಇದೆ. ಎಂಡಿಂಗ್ ವರ್ಗುನು ಇದೇ ರೀತಿಯಾಗಿ ಹಾಕೊಂಡು ಹೋಗ್ಬೇಕಾಗುತ್ತೆ. ನೋಡಿ ಪೂರ್ತಿ ಹಾಕಿದ್ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಸ್ಟೆಪ್ ನಾನಿಲ್ಲಿ 6 ಎಳೆ ದಾರನೇ ಗಂಟು ಹಾಕೊಂಡು ತಗೊಂಡಿದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಏನಿರುತ್ತೆ ಅದ್ರ ಮೇಲೆ ಅಥವಾ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ 4 ಚೈನ್ ಇರೋ ಜಾಗದಲ್ಲಿ 4 ಚೈನ್ ಅಥವಾ 5 ಚೈನ್ ಎಷ್ಟು ಇಡ್ಸುತ್ತೋ ಅಷ್ಟು ಚೈನ್ಗಳನ್ನ ಹಾಕೋಬೇಕಾಗತ್ತೆ. ಸೊ ನಾನಿಲ್ಲಿ 4 ಚೈನ್ ಇಡಿಸ್ತಾ ಇದೆ, ಹಾಗಾಗಿ 4 ಚೈನ್ ಹಾಕೊಳ್ತಾ ಇದೀನಿ. ಹಾಕೊಂಡು ಈ ಬೀಡ್ ಆದ್ಮೇಲೆ ಬಟ್ಟೆಗೆ ಲಾಕ್ ಮಾಡಿರ್ತೀವಲ್ಲ ನಾವು, ನೋಡಿ ಬೀಡ್ ಆದ್ಮೇಲೆ ಬಟ್ಟೆಗೆ ಏನ್ ಲಾಕ್ ಮಾಡಿರ್ತೀವಿ ಆ ಲಾಕ್ಗೆ ನೀಡಲ್ ಹಾಕ್ಬೇಕು. ಸ್ಟಾರ್ಟಿಂಗ್ ಒಂಚೂರು ಕಷ್ಟ ಅನ್ನಿಸ್ಬೋದು, ಸೆಕೆಂಡ್ ಬೀಡ್ಗೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಐಡಿಯಾ ಅಂತ. ಸೊ ನೀಡಲ್ ಹಾಕಿ ದಾರನ ತರಬೇಕು. ತಂದು ಆ ಚೈನ್ ಏನಿದೆ ಅದು ಬೀಡ್ ನ ಬ್ಯಾಕ್ ಸೈಡ್ ಬರೋ ರೀತಿ ಮಾಡಿ, ಈಗ ಸೂಜಿ ಮೇಲೆ 2 ದಾರ ಇರುತ್ತಲ್ಲ 2 ದಾರ ಸೇರಿ ಒಂದು ಮಾಡ್ಕೋಬೇಕು. ಈಗ ನೆಕ್ಸ್ಟ್ 4 ಚೈನ್ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ, ಅದಾದ್ಮೇಲೆ ಅದೇ ಗ್ಯಾಪ್ ಅಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ, 2 ಸಿಂಗಲ್ ಕ್ರೋಶೆ ಆದ್ಮೇಲೆ ದಾರನ ಮೇಲೆ ಕೇಳ್ಕೊಳ್ಬೇಕು. ದಾರನ ಮೇಲೆ ಕೇಳ್ಕೊಂಡು ಈ ರೀತಿ ಸ್ಮಾಲ್ ಸೈಜ್ ಬೀಡ್ ನಾನು ನೀಡಲಲ್ಲಿ ತಗೊಂಡಿದ್ದೀನಿ. 4 ರಿಂದ 5 ಬೀಡ್ ತಗೊಂಡಿದ್ದೀನಿ. ಸೊ ಕಷ್ಟ ಆಗುತ್ತೆ ಅನ್ನೋದಾದ್ರೆ ಒಂದೊಂದೇ ಬೀಡ್ ನ ಕೂಡ ತಗೊಳ್ಬಹುದು. ಸೊ ಒಂದು ಬೀಡ್ ಇನ್ಸರ್ಟ್ ಮಾಡ್ತೀನಿ.
ಸೊ ಯೂಶುವಲ್ ಆಗಿ ನಾವು ಬಳಸ್ತೀವಲ್ಲ ಬೀಡ್, ಅದಕ್ಕಿಂತ ಒಂದು ಸೈಜ್ ಚಿಕ್ಕ ಬೀಡ್ನ ನಾನು ತಗೊಂಡಿದ್ದೀನಿ. ಸೊ ಬೀಡ್ ಇನ್ಸರ್ಟ್ ಮಾಡಬೇಕು. ಇನ್ಸರ್ಟ್ ಮಾಡಿ ನೆಕ್ಸ್ಟ್ 8 ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ನೀಡಲ್ ಹಾಕ್ಬೇಕು. ನೀಡಲ್ ಹಾಕಿ ದಾರನ ತಗೊಂಡ್ ಬಂದು 2 ದಾರ ಸೇರಿ ಒಂದು ಮಾಡ್ಕೋಬೇಕು. ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಆಯ್ತು. ಈಗ ಮತ್ತೆ ದಾರನ ಮೇಲೆ ತಿಳ್ಕೊಂಡು ಬೀಡ್ನ ಇನ್ಸರ್ಟ್ ಮಾಡೋದು. ಬೀಡ್ ಇನ್ಸರ್ಟ್ ಮಾಡಿ ಮತ್ತೆ ಅದೇ 8 ಚೈನ್ ಗ್ಯಾಪ್ ಅಲ್ಲಿ ಸಿಂಗಲ್ ಕ್ರೋಶೆ. ಸೊ ಮತ್ತೆ ಒಂದು ಬೀಡ್ ಇನ್ಸರ್ಟ್ ಮಾಡಬೇಕು. ಆ ಗ್ಯಾಪ್ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ. ಈ ರೀತಿಯಾಗಿ 7 ಬೀಡ್ಗಳನ್ನ ಹಾಕಿ 7 ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಬೇಕಾಗುತ್ತೆ ಈ ಒಂದು 8 ಚೈನ್ ಗ್ಯಾಪ್ ಅಲ್ಲಿ. ಸೊ ಇದಕ್ಕಿಂತ ದೊಡ್ಡ ಬೀಡ್ ತಗೊಂಡ್ರು ಕೂಡ ನಿಮ್ಗೆ ಡಿಸೈನ್ ಕರೆಕ್ಟ್ ಆಗಿ ಬರೋದಿಲ್ಲ. ಸೊ ನೀವು ಇಲ್ಲಿ 7 ಎಳೆ ದಾರ ತಗೊಂಡ್ರು ಕೂಡ ನಿಮ್ಗೆ ಈ ಬೀಡ್ಗೆ 7 ಎಳೆ ದಾರ ಜಾಸ್ತಿ ಆಗುತ್ತೆ, ದಾರ ಕಟ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಬೀಡ್ ಒಳಗಡೆ 7 ಎಳೆ ದಾರ ಬರೋದಿಲ್ಲ, ಹಾಗಾಗಿ 6 ಎಳೆ ದಾರನೇ ಬಳಸ್ಬೇಕಾಗತ್ತೆ. ಮತ್ತೆ ಈ ಸೈಜ್ ಬೀಡ್ನೇನೆ ಯೂಸ್ ಮಾಡ್ಬೇಕಾಗುತ್ತೆ. ಈ ರೀತಿ 7 ಬೀಡ್ಗಳನ್ನ ಹಾಕಿ 7 ಸಿಂಗಲ್ ಕ್ರೋಶೆಗಳನ್ನ ಈ ಒಂದು 8 ಚೈನ್ ಗ್ಯಾಪ್ ಅಲ್ಲಿ ಫಿಲ್ ಮಾಡ್ಕೋಬೇಕಾಗತ್ತೆ ನೋಡಿ. ಸೊ 6th ಬೀಡ್ ಹಾಕೊಳ್ತಾ ಇದೀನಿ. ಬೀಡ್ ಹಾಕಿ 8 ಚೈನ್ ಗ್ಯಾಪ್ ಅಲ್ಲಿ ಲಾಕ್. ಸೊ ಮತ್ತೆ ಲಾಸ್ಟ್ 7th ಬೀಡ್ ಇನ್ಸರ್ಟ್ ಮಾಡಿ. ಸಮಟೈಮ್ಸ್ ಈ ರೀತಿ ದಾರಗಳು ಮಿಸ್ ಆಗತ್ತೆ. ಸೊ ಅದನ್ನೆಲ್ಲ ಎಲ್ಲಾ ದಾರನೂ ಒಟ್ಟಿಗೆ ತಗೊಂಡು ಡಿಸೈನ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಈಗ 8 ಚೈನ್ ಗ್ಯಾಪ್ ಅಲ್ಲಿ ನೀಡನ್ನ ಹಾಕಿ ಲಾಕ್ ಮಾಡ್ಕೊಳ್ತಾ ಇದ್ವಿ. 7th ಟೈಮ್ ಮಾಡ್ಕೊಳ್ತಾ ಇರೋದು. 7 ಬೀಡ್ ಹಾಕಿ 7 ಸಲ ಸಿಂಗಲ್ ಕ್ರೋಶನ ಈ ಒಂದು 8 ಚೈನ್ ಗ್ಯಾಪ್ ಅಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ಸೊ ಈಗ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ, ಮತ್ತೊಂದು ಸಿಂಗಲ್ ಕ್ರೋಶೆ, 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೇನೆ 4 ಚೈನ್ ಗ್ಯಾಪ್ ಅಲ್ಲಿ. ಈಗ ಮತ್ತೆ ಲಾಕ್ ಇರೋ ಕಡೆ ಲಾಕ್ ಇರೋ ಕಡೆ ಲಾಕ್ ನ ಮಾಡ್ಕೋಬೇಕು. ಈಗ 4 ಅಥವಾ 5 ಚೈನ್ ಎಷ್ಟು ಚೈನ್ಗಳಾಗುತ್ತೋ ಅಷ್ಟು ಚೈನ್ಗಳನ್ನ ಹಾಕಿ ಬೀಡ್ ಆದ್ಮೇಲೆ ಲಾಕ್ ಏನಿರುತ್ತೆ ಅದ್ರ ಮೇಲೆ ಲಾಕ್ ನ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಆದ್ಮೇಲೆ ಲಾಕ್ ಏನಿರುತ್ತೆ ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ಬೇಕು. ಆ 4 ಚೈನ್ ಅನ್ನೋದೇನಿದೆ ಅದು ಬೀಡ್ ನ ಹಿಂಭಾಗಕ್ಕೆ ಬರೋ ರೀತಿ ಮಾಡಿ ಲಾಕ್ ನ ಮಾಡ್ಕೋಬೇಕು. ಈಗ ಮತ್ತೆ 4 ಚೈನ್ ಗ್ಯಾಪ್ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ, ಮತ್ತೊಂದು ಸಿಂಗಲ್ ಕ್ರೋಶೆ ಅಲ್ಲಿ 2 ಸಿಂಗಲ್ ಕ್ರೋಶೆಗಳಾಗುತ್ತೆ. 2 ಸಿಂಗಲ್ ಕ್ರೋಶೆ ಆದ್ಮೇಲೆ ಮತ್ತೆ ದಾರನ ಮೇಲೆ ಕೇಳ್ಕೊಂಡು ಸ್ಮಾಲ್ ಸೈಜ್ ಬೀಡ್ ನ ಇನ್ಸರ್ಟ್ ಮಾಡ್ತಾ ಇದೀನಿ. ಸೊ ಬೀಡ್ ಇನ್ಸರ್ಟ್ ಮಾಡೋದು ಅದೇ 8 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಲಾಕ್ ನ ಮಾಡ್ಕೋಬೇಕು. ಸೊ ಈ ರೀತಿ 7 ಬೀಡ್ಗಳನ್ನ ಹಾಕಿ 7 ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಸೊ 7 ಬೀಡ್ಗಳನ್ನ ಹಾಕೋಬೇಕು, 7 ಸಲ ಸಿಂಗಲ್ ಕ್ರೋಶನ ಈ ಒಂದು 8 ಚೈನ್ ಗ್ಯಾಪ್ ಅಲ್ಲಿ ಫಿಲ್ ಮಾಡ್ಕೊಳ್ಬೇಕು. ಪೂರ್ತಿ ಈ ರೀತಿ ಮಾಡ್ಕೊಂಡ ನಂತರ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ, ಮತ್ತೊಂದು ಸಿಂಗಲ್ ಕ್ರೋಶೆ, 2 ಸಿಂಗಲ್ ಕ್ರೋಶೆ ಆಯ್ತು. ಈಗ ನೆಕ್ಸ್ಟ್ ಲಾಕ್ ಇರೋ ಕಡೆ ಲಾಕ್ ಇರೋ ಕಡೆ ಲಾಕ್ ನ ಮಾಡ್ಕೊಳ್ತೀನಿ. ಈಗ ಮತ್ತೆ 5 ಅಥವಾ 4 ಚೈನ್ ಎಷ್ಟು ಇಡ್ಸುತ್ತೋ ನೋಡ್ಕೊಂಡು, ಸೊ ನನಗಿಲ್ಲಿ 5 ಚೈನ್ ಇಡಿಸ್ತು. ಸೊ 5 ಚೈನ್ ಹಾಕಿ ಬೀಡ್ ಹಿಂಭಾಗಕ್ಕೆ ಆ ಚೈನ್ ಬರೋ ರೀತಿ ಇಟ್ಕೊಂಡು ಲಾಕ್ ಮೇಲೆನೆ ಲಾಕ್ ನ ಮಾಡ್ಕೊಳ್ಬೇಕು. ಇಲ್ಲಿ ನಿಮ್ಗೆ ಸ್ವಲ್ಪ ಆರ್ಚ್ ಬೆಂಡ್ ಆಗಿರೋ ತರ ಕಾಣಿಸ್ಬೋದು, ಬಟ್ ನೆಕ್ಸ್ಟ್ ಸ್ಟೆಪ್ ನೀವು ಮಾಡಿದ್ಮೇಲೆ ಅದ್ ನೀಟಾಗಿ ಕೂತ್ಕೊಳ್ಳುತ್ತೆ. ಆರ್ಚು ಎಂಡಿಂಗ್ ವರ್ಗ ಇದೇ ರೀತಿ ಹಾಕೊಂಡು ಹೋಗ್ಬೇಕು ನೋಡಿ, ಈ ರೀತಿಯಾಗಿ ಕಾಣಿಸುತ್ತೆ ಪೂರ್ತಿ ಆದ್ಮೇಲೆ. ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ನಾನಿಲ್ಲಿ ಕಾಂಟ್ರಾಸ್ಟ್ ಕಲರ್ ದಾರನ 6 ಎಳೆ ದಾರ ಗಂಟು ಹಾಕೊಂಡು ಇಟ್ಕೊಂಡಿದೀನಿ. ಸ್ಟಾರ್ಟಿಂಗು ಲಾಕ್ ಮೇಲೆ ಲಾಕ್ ನ ಮಾಡ್ಕೊಳ್ಬೇಕು. ಸೊ ಒಂದ್ಸಲ ಲಾಕ್ ಆದ್ಮೇಲೆ 4 ಅಥವಾ 5 ಚೈನ್ ಎಷ್ಟು ಇಡ್ಸುತ್ತೋ ನೋಡ್ಕೊಂಡು ಚೈನ್ಗಳನ್ನ ಹಾಕೋಬೇಕು ನೋಡಿ. ನಾನಿಲ್ಲಿ 4 ಚೈನ್ ಹಾಕೊಳ್ತಾ ಇದೀನಿ. 4 ಚೈನ್ ಹಾಕೊಂಡು ಫಸ್ಟ್ ಲಾಕ್ ಏನ್ ಕಾಣಿಸುತ್ತೆ ಅದ್ರ ಮೇಲೆ ಲಾಕ್ ನ ಮಾಡ್ಕೊಳ್ತೀನಿ. ಫಸ್ಟ್ ಲಾಕ್ ಮೇಲೆ ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ ಒಂದು ಮಾಡ್ಕೋಬೇಕು. ಒಂದು ಸಿಂಗಲ್ ಕ್ರೋಶೆ ಆಯ್ತು. ಈಗ ಸೆಕೆಂಡ್ ಲಾಕ್ ಏನಿರುತ್ತೆ ಅದ್ರ ಮೇಲೆ ಒಂದ್ಸಲ ಲಾಕ್ ನ ಮಾಡ್ಕೋಬೇಕು. ಈಗ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೋಬೇಕು. ಸುತ್ಕೊಂಡು ಈ ಫಸ್ಟ್ ಬೀಡ್ ಏನಿರುತ್ತೆ ಅಲ್ಲಿ ಗ್ಯಾಪ್ ಇರುತ್ತೆ, ನಾವು ಸಿಂಗಲ್ ಕ್ರೋಶೆಗೆ ಮತ್ತೆ ಬೀಡ್ಗೆ ಅಲ್ಲಿಗೆ ನೀಡಲ್ ಹಾಕಿ ದಾರನ ತರಬೇಕು.
ಫಸ್ಟ್ 2 ದಾರನ ಒಂದು ಮಾಡ್ಕೋಬೇಕು, ಸೆಕೆಂಡ್ 2 ದಾರನ ಒಂದು ಮಾಡ್ಕೋಬೇಕಾಗುತ್ತೆ. ಒಂದು ಡಬಲ್ ಕ್ರೋಶೆ ಆಗುತ್ತೆ. ಈಗ 2 ಚೈನ್ ಹಾಕಿ ಈ ಕಂಬ ಏನಿರುತ್ತೆ ಡಬಲ್ ಕ್ರೋಶೆ ಆ ಗ್ಯಾಪ್ ಅಲ್ಲಿ ಪಕ್ಕದಲ್ಲಿ ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ ಒಂದು ಮಾಡ್ಕೋಬೇಕಾಗುತ್ತೆ. ಅಲ್ಲಿಗೆ ನಿಮ್ಗೆ ಒಂದು ಪೀಕಾಟ್ ಆಗುತ್ತೆ. ಈಗ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಸೆಕೆಂಡ್ ಬೀಡ್ ಏನಿದೆ ಅದ್ರ ಪಕ್ಕದಲ್ಲಿ ನೀಡಲ್ ಹಾಕಿ ದಾರನ ತಂದು ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು, ಸೆಕೆಂಡ್ 2 ದಾರನ ಒಂದು ಮಾಡ್ಕೋಬೇಕಾಗುತ್ತೆ. ಅದಾದ್ಮೇಲೆ ಮತ್ತೆ 2 ಚೈನ್ ಹಾಕಿ ಕಂಬದ ಗ್ಯಾಪ್ ಏನಿದೆ ಅಲ್ಲಿ ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ ಒಂದು ಮಾಡ್ಕೋಬೇಕು. ಇಲ್ಲಿ ಪ್ರತಿ ಒಂದು ಬೀಡ್ನ ಪಕ್ಕದಲ್ಲಿ ಒಂದು ಡಬಲ್ ಕ್ರೋಶೆ ಹಾಕಿ 2 ಚೈನ್ ಹಾಕಿ ಪಿಕೋನ ಮಾಡ್ಕೊಳ್ಬೇಕಾಗುತ್ತೆ ಡಿಸೈನ್. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ತೀನಿ. ನೆಕ್ಸ್ಟ್ ಬೀಡ್ ಏನಿದೆ ಅದ್ರ ರೈಟ್ ಸೈಡ್ಗೆ ಅಂದ್ರೆ ಬಲಭಾಗಕ್ಕೆ ನೀಡಲ್ ಹಾಕಿ ದಾರನ ತಂದು ಒಂದು ಕಂಬ ಮಾಡ್ಕೊಳ್ತೀನಿ. ಮತ್ತೆ 2 ಚೈನ್ ಹಾಕಿ ಆ ಗ್ಯಾಪ್ ಏನಿದೆ ಅಲ್ಲಿಗೆ ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ ಒಂದು ಮಾಡ್ಕೊಳ್ಳೋದು. ಇದೇ ರೀತಿ 7 ಬೀಡ್ಗಳ ಬಲಬದಿಗೆ ಅಂದ್ರೆ ರೈಟ್ ಸೈಡ್ಗೆ 7 ಡಬಲ್ ಕ್ರೋಶೆ ಮಾಡಿ ಪೀಕೋನ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನೀವು ಡಬಲ್ ಕ್ರೋಶೆ ಮಾಡ್ಕೊಳ್ಬೋದ, ಸ್ವಲ್ಪ ಟೈಟ್ ಆಗಿ ಮಾಡ್ಕೊಳ್ಬೇಕು. ಯಾಕಂತಂದ್ರೆ ಲೂಸ್ ಆಗಿ ಮಾಡ್ಕೊಂಡ್ರೆ ನಿಮ್ಗೆ ಬೀಡ್ ಮೇಲೆ ದಾರ ಬಂದ್ಬಿಡುತ್ತೆ. ಹಾಗಾಗಿ ನೋಡಿ, ಬೀಡ್ ಪಕ್ಕ ನಾನು ನೀಡಲ್ ಹಾಕ್ತಾ ಇದೀನಿ, ದಾರನ ತರ್ತೀನಿ. ಫಸ್ಟ್ 2 ದಾರನ ಸ್ವಲ್ಪ ಟೈಟ್ ಆಗಿ 2 ದಾರ ಒಂದ್ ಮಾಡ್ಕೊಳ್ತೀನಿ ನೋಡಿ. ಜಾಸ್ತಿ ಗ್ಯಾಪ್ ಕೊಡ್ಬಾರ್ದು. ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು, ನೆಕ್ಸ್ಟ್ 2 ದಾರನ ಒಂದ್ ಮಾಡ್ಕೋಬೇಕು. ಜಾಸ್ತಿ ಗ್ಯಾಪ್ ಕೊಟ್ರೆ ಲೂಸ್ ಆಗುತ್ತೆ, ಆಗ ಆ ದಾರಗಳು ಬೀಡ್ ಮೇಲೆ ಬಂದ್ಬಿಡುತ್ತೆ, ನಿಮ್ಗೆ ಬೀಡ್ ನೀಟಾಗಿ ಕಾಣಿಸೋದಿಲ್ಲ. ಹಾಗಾಗಿ ಆದಷ್ಟು ಚಿಕ್ಕದಾಗಿ ಡಬಲ್ ಕ್ರೋಶೆನ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಇಲ್ಲಿ ನಾನು 7ನೇ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. 2 ಚೈನ್ ಹಾಕಿ ಪಿಕೋನ ಮಾಡ್ಕೊಳ್ಬೇಕು. ಇಲ್ಲಿ 7ನೇ ಡಬಲ್ ಕ್ರೋಶೆನ 7ನೇ ಬೀಡ್ ಏನಿರುತ್ತೆ ಅದನ್ನ ಬಲಭಾಗಕ್ಕೆ ಮಾಡ್ಕೊಳ್ತಾ ಇದೀನಿ ನೋಡಿ. ಇಷ್ಟಾದ್ಮೇಲೆ ಲಾಸ್ಟ್ ಅಲ್ಲಿ ಮಾತ್ರ 7ನೇ ಬೀಡ್ ಏನಿದೆ ಅದರದ್ದು ಎಡಬದಿಗೆ ಒಂದು ಕಂಬನ ಮಾಡ್ಕೊಳ್ತಾ ಇದೀನಿ. ಎಕ್ಸ್ಟ್ರಾ ಇದು ಒಂದು ಮಾಡ್ಕೊಳ್ತಾ ಇರೋದು. ಸೊ ಪ್ರತಿಯೊಂದು ಬೀಡ್ದು ರೈಟ್ ಸೈಡ್ಗೆ ಒಂದೊಂದು ಡಬಲ್ ಕ್ರೋಶೆ ಮಾಡ್ಕೊಂಡ್ ಬರ್ತೀವಿ. ಅಲ್ಲಿಗೆ ಒಟ್ಟು 7 ಡಬಲ್ ಕ್ರೋಶೆ ಆಗುತ್ತೆ. ಈ ಲಾಸ್ಟ್ ಬೀಡ್ಗೆ ಮಾತ್ರ ಎಕ್ಸ್ಟ್ರಾ ಇನ್ನೊಂದ್ಸಲ ಅಂದ್ರೆ ಲೆಫ್ಟ್ ಸೈಡ್ಗೆ ಇನ್ನೊಂದು ಡಬಲ್ ಕ್ರೋಶೆ ಹಾಕಿ ಪೀಕೋನ ಮಾಡ್ಕೊಳ್ತಾ ಇದೀನಿ. ಅಲ್ಲಿಗೆ ಒಟ್ಟು 8 ಡಬಲ್ ಕ್ರೋಶೆ ಮತ್ತೆ 8 ಪೀಕೋನ ಆಗುತ್ತೆ. ಈಗ ಇಲ್ಲಿ ಇಷ್ಟ ಆದ್ಮೇಲೆ ಸೆಕೆಂಡ್ ಲಾಕ್ ಏನಿರುತ್ತೆ ಅದ್ರ ಮೇಲೆ ಲಾಕ್ ನ ಮಾಡ್ಕೊಳ್ತೀನಿ. ಸೆಕೆಂಡ್ ಹೋಲ್ ಗ್ಯಾಪ್ ಏನಿದೆ ಅದ್ರ ಮೇಲೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು. ಅದಾದ್ಮೇಲೆ ಲಾಕ್ ಮೇಲೆ ಒಂದ್ಸಲ ಲಾಕ್ ಮೇಲೆ ಒಂದ್ಸಲ ಲಾಕ್ ಮಾಡ್ಕೋಬೇಕು. ಈಗ ಮತ್ತೆ 4 ಚೈನ್ ಇರೋ ಜಾಗದಲ್ಲಿ 4 ಚೈನ್, ಒಬ್ಬೊಬ್ರಿಗೆ 5 ಚೈನ್ ಕೂಡ ಇಡಿಸ್ಬೋದು. ಸೊ 4 ಚೈನ್ ಹಾಕಿ ನಮ್ಗೆ 5 ಚೈನ್ ಇಡಿಸ್ತು ನೋಡಿ. ಇಲ್ಲಿ 4 ಚೈನ್ ಸಾಕಾಗ್ಲಿಲ್ಲ, ಇಲ್ಲಿ 5 ಚೈನ್ ಹಾಕಿ ಫಸ್ಟ್ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಸೆಕೆಂಡ್ ಲಾಕ್ ಮೇಲೆ ಒಂದ್ಸಲ ಸೆಕೆಂಡ್ ಲಾಕ್ ಮೇಲೆ ಲಾಕ್. ಥರ್ಡ್ ಲಾಕ್ ನ ಟಚ್ ಮಾಡಕ್ ಹೋಗ್ಬಾರ್ದು. ಸೊ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಆರ್ಚ್ ಅಂತ ನೀವು ನೋಡ್ಬೋದು. ತುಂಬಾ ನೀಟಾಗಿ ಸ್ಟಿಫ್ ಆಗಿ ಬರುತ್ತೆ ಆರ್ಚು. ಸೊ ನೋಡಿ, ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ, ಇನ್ನೂ ಬೀಡ್ ಎಲ್ಲ ಹೈಲೈಟ್ ಆಗಿ ಕಾಣಿಸುತ್ತೆ, ಅದು ಇನ್ನೂ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಡಿಸೈನು. ನನ್ನ ದಾರ ಏನ್ ತಗೊಂಡಿದ್ದೀನಿ ನಾನು ಅದಕ್ಕೆ ಬೀಡ್ಗೆ ಸ್ವಲ್ಪ ಬೀಡ್ ಏನೋ ಅಷ್ಟು ಹೈಲೈಟ್ ಆಗಿ ಕಾಣಿಸ್ತಿಲ್ಲ. ಸೊ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ. ಸೂಜಿ ಮೇಲೆ ದಾರ ಸುತ್ಕೊಂಡು ಬೀಡ್ನ ಬಲಭಾಗಕ್ಕೆ ಕಂಬ ಮಾಡಿ 2 ಚೈನ್ ಹಾಕಿ ಪಿಕೋಟ್ ನ ಮಾಡ್ಕೊಳ್ಳೋದು. ಈ ರೀತಿ 7 ಬೀಡ್ಗಳಿಗೆ 7 ಡಬಲ್ ಕ್ರೋಶೆ ಮಾಡಿ ಪಿಕೋ ಮಾಡ್ಕೋಬೇಕು. 8ನೇ ಡಬಲ್ ಕ್ರೋಶನ 7ನೇ ಬೀಡ್ ಏನಿರುತ್ತೆ ಅದರ ಲೆಫ್ಟ್ ಸೈಡ್ಗೆ ಒಂದು ಕಂಬನ ಮಾಡಿ ಪಿಕೋನ ಮಾಡ್ಕೋಬೇಕಾಗುತ್ತೆ. ಸೊ ಅವಾಗ ನಿಮಗೆ ಒಟ್ಟು 8 ಡಬಲ್ ಕ್ರೋಶೆ ಮತ್ತೆ 8 ಪಿಕೋಟ್ಸ್ ಆಗುತ್ತೆ. ಸೊ ನೋಡಿ, ಪೂರ್ತಿ ಫಿಲ್ ಮಾಡ್ಕೋಬೇಕಾಗುತ್ತೆ. 7ನೇ ಬೀಡಿಗೆ ಮಾತ್ರ ಆ ಕಡೆ ಈ ಕಡೆ 2 ಸೈಡು ಡಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ಸೊ ಈಗ ನೆಕ್ಸ್ಟ್ ಸೆಕೆಂಡ್ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಅದಾದ್ಮೇಲೆ ಲಾಸ್ಟ್ ಲಾಕ್ ಏನಿದೆ ಅದ್ರ ಮೇಲೆ ಒಂದ್ಸಲ ಲಾಕ್ ನ ಮಾಡ್ಕೊಳ್ತೀನಿ. ಲಾಕ್ ಮೇಲೆ ಒಂದ್ಸಲ ಲಾಕ್. ಈಗ ಮತ್ತೆ 4 ಚೈನ್ ಇರೋ ಜಾಗದಲ್ಲೇ
4 ಚೈನ್ ಅಥವಾ 5 ಚೈನ್. 5 ಚೈನ್ ಹಾಕಿದ್ದೀನಿ ನಾನು. ಅದಾದ್ಮೇಲೆ ಲಾಕ್ ಇರೋ ಕಡೆ ಲಾಕ್, ಫಸ್ಟ್ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಸೆಕೆಂಡ್ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋದು. ಮತ್ತೆ ಇದೇ ರೀತಿ ಡಬಲ್ ಕ್ರೋಶಾ ಮತ್ತೆ ಪಿಕಾಕ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಪೂರ್ತಿ ಡಿಸೈನು ಫಿನಿಶ್ ಆದ್ಮೇಲೆ ಈ ರೀತಿ ಕಾಣಿಸುತ್ತೆ. ಇದಕ್ಕೆ ನೀವು ಕುಚ್ಚು ಕಟ್ಲೇಬೇಕನ್ನೋ ಅವಶ್ಯಕತೆ ಇಲ್ಲ. ವಿತೌಟ್ ಕುಚ್ಚು ಕೂಡ ಗ್ರ್ಯಾಂಡ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಸೊ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಸೊ ಇಲ್ಲಿ ನಾನು 137 ದಾರನ ಕುಚ್ಚನ್ನ ಕಟ್ಕೊಂಡಿದೀನಿ. ಬೇಕು ಅಂತ ಇದ್ರೆ ಕಟ್ಕೊಳ್ಬಹುದು ಕುಚ್ಚನ್ನ. ಕುಚ್ಚಿಲ್ದೇನು ಚೆನ್ನಾಗಿ ಕಾಣಿಸ್ತಾ ಇತ್ತು ಡಿಸೈನು. ನೋಡ್ತಾ ಇರ್ಬೋದು ಕುಚ್ಚು ಕಟ್ಟದ್ಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ. ಕುಚ್ಚು ಕಟ್ಟದ್ಮೇಲೆ ಇನ್ನೂ ಸ್ವಲ್ಪ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ನಿಮ್ಗೆ. ಸಿಂಪಲ್ ಆಗಿ ಗ್ರ್ಯಾಂಡ್ ಆಗಿ ಸ್ವಲ್ಪ ಡಿಸೈನ್ ಬೇಕು ಅಂತ ಕೇಳ್ತಾರಲ್ಲ, ಅಂತವ್ರು ಈ ಡಿಸೈನ್ ಟ್ರೈ ಮಾಡ್ಬೋದು. ಸೆಮಿ ಬ್ರೈಡಲ್ ಸ್ಯಾರೀಸ್ ಕೂಡ ಟ್ರೈ ಮಾಡ್ಬೋದು. ಸೊ ಇವತ್ತಿನ ಡಿಸೈನ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಹೊಸಬ್ರಾದ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೀವು ಕೂಡ ಈ ಡಿಸೈನ್ ಟ್ರೈ ಮಾಡಿ ಹೇಗೆ ಬಂತು ಅಂತ ಮರೀದಲ್ಲೇ ಕಮೆಂಟ್ ನಲ್ಲಿ ತಿಳಿಸಿ. ಥ್ಯಾಂಕ್ ಯು.